ಧ್ವಂಸ ಮಾಡಲಾಗಿತ್ತು. ಆ ಜಾಗದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಉಗ್ರನ ಮನೆ ಈಗ ಹೇಗಿದೆ, ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದ್ದನ್ನ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುತ್ತೆ. ಭಯೋತ್ಪಾದಕ ಕೃತ್ಯಕ್ಕೆ ಬಳಸಲು ಇಟ್ಟಿದ್ದ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ರಿಪೋರ್ಟ್. ಯಾವ ಜಾಗದಲ್ಲಿ ರಾತ್ರಿ ಬ್ಲಾಸ್ಟ್ ಅನ್ನ ಮಾಡಿ ಮನೆಯನ್ನ ಧ್ವಂಸ ಮಾಡಿದ್ರು, ಆ ಮನೆಯ ಒಳಗಿನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಮುಂದುವರೆದು ನಾವು ಗಮನಿಸ್ತಾ ಇದ್ರೆ ನೋಡಿ, ಟ್ರಾಯ್ನಲ್ಲಿರುವ ಆಸಿಫ್ ಶೇಖ್ನ ಮನೆಯ ಕೆಳಮಹಡಿಯನ್ನ ಸಂಪೂರ್ಣವಾಗಿ ಛಿದ್ರ ಮಾಡಿದಂತಹ ಸೇನೆ ಭದ್ರತಾ ಪಡೆಗಳು ಮನೆಯ ಮೇಲ್ಮಹಡಿಯಲ್ಲೂ ಕೂಡ ಆತ ಏನಾದ್ರೂ ಕುಕೃತ್ಯಕ್ಕೆ, ಭಾರತ ವಿರೋಧಿ ಚಟುವಟಿಕೆಗೆ ಆತ ಏನಾದ್ರೂ ಇಲ್ಲಿಂದ ಏನಾದ್ರೂ ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾನ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಈಗ ಮೇಲ್ಮಹಡಿಯಲ್ಲೂ ಕೂಡ ಅಧಿಕಾರಿಗಳು ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ನೋಡಿ, ಇದು ಸ್ಟೋರ್ ರೂಮ್ ಅಂತ ಅನ್ಸುತ್ತೆ. ಇಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಇನ್ನೂ ಕೂಡ ಮುಂದಿನ ಮೇಲ್ಮಹಡಿ ನೋಡಿ, ನಾ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ನೋಡಿದಾಗ ನಿಮಗೆ ಇಲ್ಲಿ ಗೊತ್ತಾಗತ್ತೆ ಇಲ್ಲಿ ಏನೇನಿತ್ತು ಅನ್ನೋದ್ರ ಬಗ್ಗೆ. ಇಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ದಾರೆ, ಏನಾದರೂ ಇದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಓಪನ್ ಮಾಡಿ ನೋಡಿದ್ದಾರೆ. ಏನು ಇಲ್ಲ, ಬಟ್ಟೆಗಳು ಮಾತ್ರ ಇದ್ದಾವೆ. ಇಷ್ಟೊಂದು ಬಟ್ಟೆಗಳೆಲ್ಲ ಏನು ಎತ್ತ ಅನ್ನೋದು. ಇಲ್ಲೊಂದು ಬಾಗಿಲಿದೆ, ಬಾಗಿಲನ್ನ ಪುಡಿ ಮಾಡಿದ್ದಾರೆ. ಹಾಗೆ ಈ ಮೇಲ್ಮಹಡಿಯಲ್ಲಿ ಇದ್ದಂತಹ ಏನು ಟ್ಯಾಂಕ್ ಇದೆ, ಆ ಟ್ಯಾಂಕ್ ಅನ್ನ ಪುಡಿ ಮಾಡಿ ಹಾಕಿದ್ದಾರೆ. ಅಕ್ಕಪಕ್ಕ ಎಲ್ಲ ಮನೆ ಇದೆ ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಈ ಭಯೋತ್ಪಾದಕರು ಅಥವಾ ಈ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡುವಂತ ಇವರು ಇದಾರಲ್ಲ, ಇವರು ಎಲ್ಲರ ನಡುವೆನೇ ಇರ್ತಾರೆ. ಎಲ್ಲರ ನಡುವೆನೇ ಇದ್ದು ಇವರು ವಿಧ್ವಂಸಕ ಕೃತ್ಯವನ್ನ ಮಾಡ್ತಾರೆ. ಹೇಗೆ ಪಾಕ್ ಭಯೋತ್ಪಾದಕರಿಗೆ ಅಥವಾ ಈ ಉಗ್ರರಿಗೆ ಇವರು ಒಳಗಡೆನೆ ಇದ್ದು ಎಲ್ಲವನ್ನು ಕೂಡ ಸಹಕಾರ ಕೊಡ್ತಾರೆ. ಈ ಆಸಿಫ್ ಶೇಖ್ ಮತ್ತೆ ಅದಿಲ್ ತೋಹರ್ ಅನ್ನೋ ಈ ಉಗ್ರರು ಇದೇ ಕೆಲಸ ಮಾಡಿದ್ರು. ಅಕ್ಕಪಕ್ಕ ಇದ್ದಂಥ ಮನೆಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ರಿ, ಅಲ್ಲೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಏನಾಗಿದೆ ಅನ್ನೋದನ್ನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಆದರೆ ಇವರು ಮಾತ್ರ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅವರ ಖಚಿತ ಮಾಹಿತಿ ಏನು ಭದ್ರತಾ ಪಡೆಗಳಿಗಿತ್ತು. ಹಾಗಾಗಿ ಬಂದು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಹುಡುಕಿ ಯಾವ ಗವಿಯಲ್ಲಿದ್ರೂ ಕೂಡ ಅವರನ್ನ ಬಿಡದೆ ಹುಡುಕಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲರನ್ನು ಕೂಡ ಹೆಣೆ ಮುರಿಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆ ಅಮಾಯಕರನ್ನ ಅಮಾನವೀಯವಾಗಿ ಕೊಂದಂತಹ ಘಟನೆ ಇದೆಯಲ್ಲ, ಎಲ್ಲರನ್ನು ಕೂಡ ರೊಚ್ಚಿಗೆಳಿಸಿದೆ. ಭಾರತ ಅಂತೂ ಇದಕ್ಕೆ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಮೊದಲ ಹಂತದ ಪ್ರತೀಕಾರ ಅಂತ ಅನ್ಸುತ್ತೆ ಇದು. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿಯೂ ಕೂಡ ಹಾಗೇನೆ, ಇಲ್ಲಿಯೂ ಕೂಡ ಎಲ್ಲವನ್ನು ಕೂಡ ಛಿದ್ರ ಮಾಡಿದ್ದಾರೆ. ಇಲ್ಲೊಂದು ಒಳಗಡೆ ಹೋಗ್ತೀನಿ ನಾನು, ಒಳಗಡೆ ಏನಿದೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ನೀವು ಗಮನಿಸಬಹುದು, ಮನೆ ಒಳಗಡೆ ಬಂದಾಗ ಕೆಲವು ವಸ್ತುಗಳನ್ನ, ಅಂದ್ರೆ ಬೀರ್ನಲ್ಲಿ ಇರುವಂತ ವಸ್ತುಗಳು ಎಲ್ಲವನ್ನು ಕೂಡ ನೋಡಿ ಪರಿಶೀಲನೆ ಮಾಡಿದ್ದಾರೆ. ಏನಾದ್ರೂ ಇದೆಯಾ, ವೆಪನ್ಗಳೇನಾದ್ರೂ ಅಡಗಿಸಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಈ ಗೋಡೆಯನ್ನ ಭದ್ರತಾ ಪಡೆಗಳು ಒಡೆದಿರೋದನ್ನ ನೋಡಿ ಏನಾದ್ರೂ ಒಳಗಡೆ ಇರ್ಬೋದೇನೋ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡಿತಾ ಗೋಡೆಯನ್ನು ಕೂಡ ಒಡೆದು ಹಾಕಿದ್ದಾರೆ. ಆ ಮೂಲಕ ಈ ಕುಕೃತ್ಯವನ್ನ ಮಾಡುವಂತ ಈ ಭಯೋತ್ಪಾದಕರು ಯಾವುದಕ್ಕೂ ಕೂಡ ಹೇಸೋದಿಲ್ಲ, ಏನ್ ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ. ಹಾಗಾಗಿ ಭದ್ರತಾ ಪಡೆಗಳು ಈ ಭಯೋತ್ಪಾದಕರು ಚಾಪೆ ಕೆಳಗಡೆ ನುಗ್ಗಿದ್ರೆ ಭದ್ರತಾ ಪಡೆಗಳು ರಂಗೋಲಿ ಕೆಳಗೆ ನುಗ್ತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಕೂಡ ಇದೆ. ಬಹುಶಃ ಇಲ್ಲಿ ಅವರೆಲ್ಲ ವಾಸ ಇದ್ರು ಅಂತ ಹೇಳಿದ್ರೆ ಮೇಲ್ಗಡೆನೂ ಕೂಡ ಇದ್ರು ಅಂತ ಅನ್ಸುತ್ತೆ. ಇದು ಮೇಲಿನ ಮಹಡಿಯಲ್ಲಿ ಬಟ್ಟೆಗಳನ್ನೆಲ್ಲ ಒಣಗಿಸಿದ್ದಾರೆ. ಅದ್ರ ಜೊತೆಗೆ ಏನಾದರೂ ಸ್ಫೋಟಕಗಳಿದ್ದಾವ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದು. ಇದು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದಂಥ ಆಸಿಫ್ ಶೇಖ್ ಮತ್ತೆ ಅದಿಲ್ ತೋಮರ್ನ ಮನೆಯನ್ನೇನು ಛಿದ್ರ ಮಾಡಿದ್ದಾರೆ, ಪುಡಿ ಮಾಡಿದ್ದಾರೆ ಭದ್ರತಾ ಪಡೆಗಳು. ಆ ಮನೆಯ ಒಳಗಡೆ ಈಗ ರಿಪಬ್ಲಿಕ್ ಕನ್ನಡ ಇದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಕಾಶ್ಮೀರದಲ್ಲಿ ಈ ಹೊತ್ತಿಗೆ ಭದ್ರತಾ ಪಡೆಗಳ ಕ್ಷಿಪ್ರ ಕಾರ್ಯಾಚರಣೆ. ಆ ಮೂಲಕ ಈ ಕುಕೃತ್ಯದಲ್ಲಿ ಭಾಗಿಯಾದಂತ ಒಬ್ಬರನ್ನು ಕೂಡ ಇವರು ಹೆಡೆಮುರಿ ಕಟ್ಟದೆ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಈಗ ಆರಂಭಿಕವಾದಂತ ಉದಾಹರಣೆ. ನೋಡೋಣ ಮುಂದಿನ ಹಂತದಲ್ಲಿ ಹೇಗೆ ಇವರೆಲ್ಲರೂ ನಿರ್ನಾಮ ಆಗ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಸಂಪೂರ್ಣವಾದಂತ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ.
ಕಾಶ್ಮೀರದಿಂದ ರಂಜಿತ್ ಶಿರಿಯಾ, ಜೈ ಹಿಂದ್. ಶೇಖ್ ಪಹಲ್ಗಾಮ್ ದಾಳಿ ರುವಾರಿ ಆತನ ಮನೆ ಉಡೀಸ್. ಆಯ್ನಲ್ಲಿರುವಂಥ ಆಸಿಫ್ ಶೇಖ್ ಮನೆ ಛಿದ್ರ. ರಿಪಬ್ಲಿಕ್ ಕನ್ನಡ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣವಾಗಿ ಛಿದ್ರ ಮಾಡಿರುವಂತಹ ಭಾರತೀಯ ಸೇನೆ ಮನೆ ಒಳಗಡೆ ಆತನ ಫ್ಯಾಮಿಲಿಯವರೆಲ್ಲರೂ ಕೂಡ ಇದ್ರು. ಅವರ ಮನೆಯಲ್ಲಿ ಇದ್ದಂಥ ವಸ್ತುಗಳೆಲ್ಲವನ್ನು ಕೂಡ ಛಿದ್ರ ಮಾಡಿ ಮನೆಯಲ್ಲಿ ಏನಾದರೂ ಭಯೋತ್ಪಾದಕ ಚಟುವಟಿಕೆಗೆ ಆತ ಬಳಸಿದ್ದಾನೆ ಅನ್ನೋದಾದ ವಸ್ತುಗಳನ್ನ ಮತ್ತೆ ಆತನ ಸಂಪರ್ಕ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದೆ. ಭಾರತೀಯ ಸೇನೆ ಬಂದಾಗ ಮನೆಯವರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ರು. ಮನೆಯವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಭಾರತೀಯ ಸೇನೆ ಇಲ್ಲಿದ್ದ ಎಲ್ಲ ವಸ್ತುಗಳನ್ನು ಕೂಡ ಉಡಿಸ್ ಮಾಡಿ ಹಾಕಿದೆ. ನೋಡಿ, ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಈ ಒಳಗಡೆ ಭಾರತೀಯ ಸೇನೆ ಇಲ್ಲಿದ್ದಂಥ ವಸ್ತುಗಳೆಲ್ಲವನ್ನು ಕೂಡ ಪುಡಿ ಮಾಡಿದ್ರನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಿ, ಪುಸ್ತಕಗಳಿದಾವೆ. ಪುಸ್ತಕಗಳೆಲ್ಲವೂ ಕೂಡ ಬಾಕ್ಸ್ ನಲ್ಲಿ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೀಗೆ ಗಮನಿಸ್ತಾ ಇದ್ರೆ ನೀವು ವಿಂಡೋಗಳನ್ನ ಸಂಪೂರ್ಣವಾಗಿ ಪುಡಿ ಮಾಡಿ ಹಾಕಿದೆ ಭಾರತೀಯ ಸೇನೆ. ನೋಡಿ, ಈ ಪ್ರಕರಣದ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇಲ್ಲೊಂದು ತಲವಾರ್ ಕೂಡ ಈಗ ಲಭ್ಯ ಆಗಿದೆ. ಭಾರತೀಯ ಸೇನೆ ಅದನ್ನ ಇಲ್ಲಿ ಬಿಟ್ಟು ಹೋಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ತಲವಾರ್ ಕೂಡ ಇದೆ. ಅದರ ಹೊರತಾಗಿ ವಿಂಡೋಗಳೆಲ್ಲವೂ ಕೂಡ ಪುಡಿ ಆಗಿದೆ. ಆಸಿಫ್ ಶೇಖ್ ಈ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಭಾರತೀಯ ಸೇನೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕಿದೆ. ಈ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡ ಹೆಡೆಮುರಿ ಕಟ್ಟುವಂತ ಈಗ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ತಕ್ಷಣಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿ ಎಲ್ಲೆಲ್ಲಿ ಇವರು ಅಡಗಿದ್ರು ಎಲ್ಲವೂ ಕೂಡ ಅಡಗು ತಾಣಗಳನ್ನ ಧ್ವಂಸ ಮಾಡ್ತಾ ಇದೆ. ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಹಕಾರ ಕೊಟ್ಟವ್ರು ಯಾರಿದ್ರು ಅವರೆಲ್ಲರನ್ನು ಕೂಡ ಈಗ ಹೊಕ್ಕಿ ಎಳೆದು ತರ್ತಾ ಇದೆ. ಆಸಿಫ್ ಶೇಖ್ ಕೂಡ ದಾಳಿಯ ಪ್ರಮುಖ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಬಹುಶಃ ಇದೊಂದು ರೂಮ್. ಈ ರೂಮ್ನಲ್ಲೂ ಕೂಡ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿ ಬಂದು ಕಾರ್ಯಾಚರಣೆಯನ್ನ ಮಾಡಿ ಇಲ್ಲಿದ್ದಂಥ ಬಾಗಿಲುಗಳು ಎಲ್ಲವನ್ನು ಕೂಡ ನುಚ್ಚು ನೂರು ಮಾಡಿ ಹಾಕಿದ್ದಾರೆ. ನೋಡಿ, ಇದು ಕಿಚನ್ ಅಂತ ಅನ್ಸುತ್ತೆ. ಕಿಚನ್ ಒಳಗಡೆ ನಾವೀಗ ಹೋಗ್ತಾ ಇದೀವಿ. ಇಲ್ಲೂ ಕೂಡ ಅಧಿಕಾರಿಗಳು ಅಂದ್ರೆ ಸೇನಾ ಸಿಬ್ಬಂದಿ ಬಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಇಲ್ಲಿನ ಚಿತ್ರಣ. ಆಸಿಫ್ ಶೇಖ್ ಆತ ಏನಿದ್ದಾನೆ, ಆತ ಪ್ರಮುಖ ಆರೋಪಿಯಾಗಿದ್ದ. ಈ ದಾಳಿಯ ಪ್ರಮುಖ ಆರೋಪಿ ಯಾರು ಭಯೋತ್ಪಾದಕರಿದ್ದಾರೆ ಅವರಿಗೆ ಕುಮ್ಮಕ್ಕು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಹಾಗಾಗಿ ಖಚಿತ ಮಾಹಿತಿಯನ್ನ ಪಡ್ಕೊಂಡು ಬಂದಂತ ಸೇನಾ ಸಿಬ್ಬಂದಿ ಇಲ್ಲಿ ಬಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹೋಗಿದ್ದಾರೆ. ಧ್ವಂಸ ಮಾಡಿ ಆತನನ್ನ ಈಗ ಹೆಡೆಮುರಿ ಕೊಟ್ಟೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾ ಬಂದಿ ಹಾಕಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಪೆಹಲ್ಗಾಂವ್ನ ಈ ದಾಳಿ ಆದ ನಂತರ, ಭಯೋತ್ಪಾದಕ ದಾಳಿ ಆದ ನಂತರ ಭಾರತೀಯ ಸೇನೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಎಲ್ಲಾ ಕಡೆಗಳಲ್ಲೂ ಕೂಡ ಅಡಗಿದ್ದಂತ ಉಗ್ರರನ್ನ ಹೊಕ್ಕಿ ಎಳೆದು ತರ್ತಾ ಇದೆ. ಆ ಮೂಲಕ ಸದ್ಯಕ್ಕೆ ಈ ಭಯೋತ್ಪಾದನೆಯ ವಿರುದ್ಧ ಇಡೀ ದೇಶವೇ 140 ಕೋಟಿ ಜನ ಇವತ್ತು ಭಯೋತ್ಪಾದನೆಯ ವಿರುದ್ಧ ಪ್ರತಿದಾಳಿಗಾಗಿ ಭಾರತಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ಆಕ್ರೋಶ ಇದೆ. ಅನಾಗರಿಕವಾಗಿ ಅಥವಾ ಅಸಹಾಯಕರನ್ನ ಇವರು ನಿರ್ದಯವಾಗಿ ಕೊಲೆ ಮಾಡಿದ್ರಲ್ಲ, ಅವ್ರನ್ನ ಬಿಡಬಾರದು ಅನ್ನುವ ಒಂದು ಕೂಗು ಕೂಡ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿದ್ದು ಈ ಕಾಶ್ಮೀರದ ಈ ಭಯೋತ್ಪಾದಕ ದಾಳಿಯ ಸಂಪೂರ್ಣ ಚಿತ್ರಣ, ಅದರ ಜೊತೆಗೆ ಭಾರತದ ಪ್ರತಿ ಆಕ್ಷನ್ ಅನ್ನು ಕೂಡ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ.